Hello everyone, welcome to Sanmarkaha classes. Question number 11 from No Men Are Foreign. Briefly describe how a war spoils everything. This should be answered in 5 to 6 sentences. It carries 4 marks. Okay. So briefly describe how a war spoils everything. ಯುದ್ಧ ಅನ್ನೋದು ಎಲ್ಲವನ್ನ ಹೇಗೆ ನಾಶ ಮಾಡುತ್ತೆ ಅನ್ನೋದನ್ನ ಕೇಳಿದ್ದಾರೆ ಮಕ್ಕಳು. ಓಕೆ. So war is waged between two different countries, isn't it? ಸೊ ಎರಡು ದೇಶಗಳ ಮಧ್ಯೆ ಯುದ್ಧ ನಡೆಯುತ್ತೆ. ಮೊದಲು ಎರಡು ಸಂಸ್ಥಾನಗಳ ಮಧ್ಯೆ ಯುದ್ಧ ನಡೀತಾ ಇತ್ತು, ಇವಾಗ ದೇಶಗಳ ಮಧ್ಯೆ ಯುದ್ಧ ನಡೆಯುತ್ತೆ ಅಲ್ವಾ. ಸೊ ವಾರ್, ಪೀಪಲ್ ಲಿವಿಂಗ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ or earth have isolated themselves on the basis of color, race, creed, language, and country. Okay. Here, what is the reason for waging war? Reason for the existence of war, happening of war is people have isolated themselves. ಅವರು ತಮ್ಮನ್ನ ತಾವು ಐಸೋಲೇಟ್ ಮಾಡ್ಕೊಬಿಟ್ಟಿದ್ದಾರೆ ಮಕ್ಕಳು. ಓಕೆ, ಜನ ಯಾವ ರೀತಿಯ, ಯಾವ ಆಧಾರದ ಮೇಲೆ? ಆನ್ ವಿಚ್ ಬೇಸಿಸ್? ಆನ್ ದ ಬೇಸಿಸ್ ಆಫ್ ಕಲರ್. ಓಕೆ, ದ ವೈಟ್ ಪೀಪಲ್ ಅಂಡ್ ದ ಬ್ಲಾಕ್ ಪೀಪಲ್, ಬ್ರೌನ್ ಪೀಪಲ್. ದೇರ್ ಇಸ್ ಆಲ್ವೇಸ್ ಅ differentiation between differentiation on the basis of color in the Western world. Okay, so on the basis of race, color ಆದ್ಮೇಲೆ race. Race means ಜನಾಂಗದ ಮೇಲೆ, ಆ ಜನಾಂಗ ಈ ಜನಾಂಗದ ಮೇಲೆ. ಓಕೆನಾ? ಸೊ ಆನ್ ದ ಬೇಸಿಸ್ ಆಫ್ creed, ನಂಬಿಕೆಯ ಮೇಲೆ, ಅವರು ನಂಬುವಂತಹ ಒಂದು ನಂಬಿಕೆಯ ಮೇಲೆ. ಆನ್ ದ ಬೇಸಿಸ್ ಆಫ್ ಬೇರೆ ಬೇರೆ ದೇಶದ ಜನರ ಬೇರೆ ಬೇರೆ ಧರ್ಮದ ನಂಬಿಕೆಗಳು ಬೇರೆ ಬೇರೆ ಅಲ್ವಾ. ಸೊ ಆನ್ ದ ಬೇಸಿಸ್ ಆಫ್ ಕ್ರೀಡ್ ಆಲ್ಸೋ ಪೀಪಲ್ ಹ್ಯಾವ್ ಐಸೋಲೇಟೆಡ್ ಮೀನ್ಸ್ separated themselves. Okay, they have isolated themselves on the basis of language, ಭಾಷೆಗಳ ಆಧಾರದ ಮೇಲೆ. ಭಾಷೆಗಳ ಆಧಾರದ ಮೇಲೇನೂ ಕೂಡ ರಾಜ್ಯಗಳ ನಡುವೆ, ದೇಶಗಳ ನಡುವೆ ನಡೀತಾ ಇರುವಂತಹ ಒಂದು ಡಿಫರೆನ್ಶಿಯೇಷನ್ ನೀವು ನೋಡಿರ್ಬೋದು. And on the basis of country. Okay, so world is divided into different countries, isn't it? So on the basis of their country also people have isolated themselves from one country to another. Okay, so though they are all human beings, basically avrellaru kuda manavare, basically they wage war against one another in the name of race, religion, and other ಫ್ಯಾಕ್ಟರ್ಸ್. ಸೊ ಒಂದೇ ಜನರಾದರೂ ಕೂಡ, ಒಂದೇ ಮಾನವರು ಒಂದೇ ಆದ್ರೂ ಕೂಡ, ಸೊ ಅವರು ತಮ್ಮ ನಡುವೆ ಯುದ್ಧ ಮಾಡ್ತಾ ಇದ್ದಾರೆ. ಯಾವುದರ ಬೇಸಿಸ್ ಮೇಲೆ ಮಕ್ಕಳೇ? ಧರ್ಮದ ಆಧಾರದ ಮೇಲೆ, ಜನಾಂಗೀಯ ದ್ವೇಷದ ಆಧಾರದ ಮೇಲೆ, ಮತ್ತು ಇತರ ಕಾರಣಗಳ ಆಧಾರದ ಮೇಲೆ. ಓಕೆನಾ? ಸೊ ಈಚ್ ಕಂಟ್ರಿ ವಾಂಟ್ಸ್ ಟು ಎಸ್ಟಾಬ್ಲಿಷ್ ಸುಪ್ರಿಮೆಸಿ ಓವರ್ ಅದರ್. ಸೊ ಈಗ ದೇಶಗಳ ಮೇಲೆ ಯುದ್ಧ ನಡೆಯೋದು ಯಾಕೆ? ವೈ ದೇರ್ ಈಸ್ ಅ ವಾರ್ ಬಿಟ್ವೀನ್ ಡಿಫರೆಂಟ್ ಕಂಟ್ರೀಸ್? ಬಿಕಾಸ್ ದೇ ವಾಂಟ್ ಟು ಎಸ್ಟಾಬ್ಲಿಷ್ ದರ್ ಸುಪ್ರಿಮೆಸಿ, ತಮ್ಮದೇ ಒಂದು ಸಾರ್ವಭೌಮತ್ವ. ಸುಪ್ರಿಮೆಸಿ ಅಂತಂದ್ರೆ ಏನು ಮಕ್ಕಳೇ? ಸಾರ್ವಭೌಮತ್ವ ಅಲ್ವಾ. ಸೊ ನಾವೇ ಒಂದು ಸುಪೀರಿಯರ್ ಅನ್ನುವಂಥದ್ದು. ಈ ಸಾರ್ವಭೌಮತ್ವವನ್ನ ಸಾಧಿಸುವ ಸಲುವಾಗಿ ದೇಶಗಳು ಯುದ್ಧ ಮಾಡ್ತಾ ಇರೋದು. Okay, so this is the condition, or this is the basis on which the war is waged. So, this war, does it between is it harms only the countries, those who wage war? No, as a result there is mass destruction. ಅಂದ್ರೆ ಮಾಸ್ ಅಂತಂದ್ರೆ ಏನು ಮಕ್ಕಳೇ? ಒಂದು ಅಪಾರ ಪ್ರಮಾಣದಲ್ಲಿ ವಿನಾಶ ಉಂಟಾಗ್ತಾ ಇದೆ. ವಿತ್ ದ ಯೂಸ್ ಆಫ್ ಮಾಡರ್ನ್ ವೆಪನರಿ, ಲ್ಯಾಕ್ಸ್ ಆಫ್ ಪೀಪಲ್ ಆರ್ ಕಿಲ್ಡ್. ಸೊ ಆಧುನಿಕ ಶಸ್ತ್ರಾಸ್ತ್ರ, ವೆಪನರಿ ಅಂತಂದ್ರೆ ಏನು ಮಕ್ಕಳೇ? ಶಸ್ತ್ರಾಸ್ತ್ರ. ವೆಪನರಿ ಮೀನ್ಸ್ ಶಸ್ತ್ರಾಸ್ತ್ರ. ಓಕೆನಾ? ಸೊ ಶಸ್ತ್ರಾಸ್ತ್ರಗಳನ್ನ, ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಯೂಸ್ ಮಾಡಿಕೊಂಡು ಲಕ್ಷಗಟ್ಟಲೆ ಜನರನ್ನ ಸಾಯಿಸಲಾಗ್ತಾ ಇದೆ. ದೇರ್ ಹೋಮ್ಸ್
ಫರ್ಟೈಲ್ ಲ್ಯಾಂಡ್ಸ್ ಆರ್ ರೆಡ್ಯೂಸ್ ಟು ಆಶಸ್ ಅಂತಂದ್ರೆ ಬೂದಿ ಆಗ್ತಾ ಇದೆ. ಸೊ ಅವರ ಮನೆಗಳು, ಅವರ ಫಲವತ್ತಾದ ಭೂಮಿಗಳನ್ನ ಬೂದಿಗಳನ್ನಾಗಿ ಅಂದ್ರೆ ಬರಡಾಗಿ ಮಾಡಲಾಗ್ತಾ ಇದೆ. Okay, if we recall the devastating effects of the Second World War, we can realize that war brings a lot of misery to the people. ಸೊ ನಾವು ಮುಂಚೆ ನಡೆದಿರುವಂತಹ ಮೊದಲನೇ ಅಥವಾ ಎರಡನೇ ಮಹಾಯುದ್ಧವನ್ನ ನೋಡಿದರೆ ಸೊ ನಮಗೆ ಗೊತ್ತಾಗತ್ತೆ ಏನು ಯುದ್ಧ ಅನ್ನೋದು ಯಾವ ರೀತಿ ಮಾನವನ ವಿನಾಶಕ್ಕೆ ಕಾರಣ ಆಗ್ತಾ ಇದೆ ಅಂತ ಅನ್ನೋದು ಅಲ್ವಾ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಸೇ ದಟ್ ವಾರ್ ಹಾರ್ಮ್ಸ್ ಎವ್ರಿಬಡಿ, ಎಲ್ಲರಿಗೂ ಕೂಡ ಇದು ತೊಂದರೆಯನ್ನ ಕೊಡುವಂಥದ್ದೇ. ಸೊ ಯಾರಿಗೂ ಕೂಡ ಈ ಒಂದು ವಾರ್ ಇಂದ ಲಾಭ ಅನ್ನೋದು, ಬೆನಿಫಿಟ್ ಅನ್ನೋದು ಆಗದೇ ಇಲ್ಲ ಮಕ್ಕಳೇ. ದೇರ್ ಇಸ್ ನೋ ಬೆನಿಫಿಟ್ ಫ್ರಮ್ ದ ವಾರ್ ಟು ಎನಿ ಆಫ್ ದ ಕಂಟ್ರಿ, ಎನಿ ಆಫ್ ದ ಹ್ಯೂಮನ್ ಬೀಯಿಂಗ್. It destroys everything, it leads to mass destruction, and it brings harm to each and every people on the earth. Okay, thank you.